ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಭಾಳ ಪ್ರಮುಖವಾದಂಥ ಇನ್ಫಾರ್ಮೇಷನ್ ಇದೆ. ದಯಮಾಡಿ ಈ ವಿಡಿಯೋನ ಸ್ಕಿಪ್ ಆರ್ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗ್ಬಿಡಿ. ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿಡಿಯೋ. ಯಾರೆಲ್ಲ ಇವತ್ತು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದಾರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ಭಾಳ ಪ್ರಮುಖವಾಗಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಆಲ್, ಯಾರೆಲ್ಲ ನಮ್ಮ ವಾಹಿನಿಗೆ ಇದುವರೆಗೂ ಮೆಂಬರ್ಶಿಪ್ಪನ್ನು ಮಾಡ್ಕೊಂಡಿಲ್ವೋ ದಯಮಾಡಿ ಮೆಂಬರ್ಶಿಪ್ ಆಗಿ ಸಾಧ್ಯವಾದಷ್ಟು ಎಲ್ಲ ವಿಭಾಗದ ಸುದ್ದಿಗಳನ್ನು ವಿತ್ ಎವಿಡೆನ್ಸ್ ಇಟ್ಕೊಂಡು ನಾನು ವೀಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನದಲ್ಲಿದ್ದೇನೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಬ್ಲೆಸ್ಸಿಂಗ್ಸ್ ಕೂಡ ಮಾಡ್ತಾ ಇದ್ದೀರಾ. ಹಾಗಾಗಿ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಏನೆಲ್ಲ ಕಂಟೆಂಟ್ ಕೊಡಲಿಕ್ಕೆ ಸಾಧ್ಯ ಎಲ್ಲ ಕಂಟೆಂಟ್ಸನ್ನು ಕೊಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ಇವತ್ತಿನ ಒಂದು ವಿಚಾರಕ್ಕೆ ಬರೋಣ. ಈಗ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಬಂದಿತ್ತು, ಅವತ್ತು ಕೂಡ ಹೇಳಿದ್ದೆ. ಈಗ ಮತ್ತಷ್ಟು ವಿಷಯಗಳನ್ನು ಇಲ್ಲಿ ಆ್ಯಡಪ್ ಮಾಡ್ತಾಯಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಒಂದು ಅಧಿಕೃತವಾದಂಥ ಆದೇಶವನ್ನು ಮಾಡಿದೆ. ಸೊ ಏನು ಆದೇಶ ನಿಮಗೆಲ್ಲ ಗೊತ್ತೇ ಇದೆ. ಈ ವಾಸಸ್ಥಳ ದೃಢೀಕರಣವನ್ನು ಪತ್ರವನ್ನು ನೀವು ಮಾಡಿಸ್ಕೊಳ್ಳಿಕ್ಕೆ ನೀವು ಪಡ್ತಾ ಇದ್ದಂಥ ಸಾಹಸಗಳ ಬಗ್ಗೆ ನಿಮಗೆ ಗೊತ್ತಾಯಿದೆ. ಎಷ್ಟೆಲ್ಲ ಹಿಂಸೆ ಆಗ್ತಾಯಿತ್ತು, ಎಷ್ಟೆಲ್ಲ ದಿನಗಳು ತಗೊಳ್ತಾ ಇತ್ತು ನಿಮ್ಮ ಕೈಗೆ ಬರೋ ತನಕ ಅದು ಅಥೆಂಟಿಕೇಟ್ ಕಾಪಿ. ಬಟ್ ಇವಾಗ ಅವೆಲ್ಲವನ್ನು ಈಸಿ ಮಾಡಲಿಕ್ಕೆ ಏನು ಮಾಡಿದೆ ಸರ್ಕಾರ, ಒಂದು ಅಧಿಕೃತವಾದ ಆದೇಶವನ್ನು ಮಾಡಿರುವಂಥದ್ದು. ಅದರಲ್ಲಿ ಏನು ಹೇಳಿದೆ ಅಂತ ಅಂದ್ಬಿಟ್ಟು ಅದೊಂದು ಕಾಪಿ ಇದೆ, ಶೇರ್ ಮಾಡ್ತೀನಿ. ಆ ಒಂದು ಆದೇಶದಲ್ಲಿ ಏನಿತ್ತು ಎಲ್ಲ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ, ಆಯಿತಾ. ನೋಡಿ, ಇಲ್ಲಿ ಫಸ್ಟ್ ಲೈನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇದೆ. ಈಗ ಅಂದರೆ ಮುಂಚೆ ಎಲ್ಲ ನಿಮಗೆಲ್ಲ ಗೊತ್ತು, ಅದನ್ನು ತಗೊಳ್ಬೇಕಾದ್ರೆ ಸೊ ಯಾರೆಲ್ಲರ ಸಹಿಯ ಜೊತೆಗೆ ಅದು ಬರಬೇಕಾಗಿತ್ತು ಅಂತಂದ್ಬಿಟ್ಟು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಸೊ ಏನು ಹೇಳಿದೆ ಆಗಿದ್ರೆ ತನ್ನ ಆದೇಶದಲ್ಲಿ ನೋಡಿ, ಇದೆಯಲ್ಲ ಇಲ್ಲಿ. ಸೊ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪಬ್ಲಿಕ್ಸ್ ಅಂತ ಏನಿದ್ದಾರೆ, ಸಾರ್ವಜನಿಕರು, ಅವ್ರಿಗೆ ಸಾಕಷ್ಟು ಮಟ್ಟದಲ್ಲಿ ಈ ಸರ್ಕಾರದ ಸೇವೆಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಈಗ ಸ್ಟೇಟ್ ಗೌರ್ಮೆಂಟು ಈ ಮಹತ್ತರವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ನೋಡಿ ಏನು ಹೇಳಿದೆ, ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಾಗರಿಕರಿಗಾಗಿ ವಿಶೇಷ ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳು, ನೋಡಿ ಇಲ್ಲಿ ಟೈಟ್ಲ್ ಇದೆಯಲ್ಲ, ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳನ್ನು ಆರಂಭಿಸುವಂತೆ ಪಂಚಾಯತ್ ರಾಜ್ ಆಯುಕ್ತಾಲಯ ಏನು ಮಾಡಿದೆ, ಕಟ್ಟುನಿಟ್ಟಿನ ಆದೇಶವನ್ನು ಈಗ ಹೊರಡಿಸಿರುವಂಥದ್ದು. ಸಹಾಯ ಮತ್ತು ಸೌಲಭ್ಯ ಕೌಂಟರ್ ಅಂತ ಅಂದ್ಬಿಟ್ಟು ಇದು ಪಂಚಾಯಿತಿಯ ಮಟ್ಟದಲ್ಲಿ. ಸೊ ಯಾರೋ ಎಲಿಜಿಬಲ್ ಪಬ್ಲಿಕ್ಸ್ ಅಂತ ಇದ್ದಾರೆ, ದಟ್ ಮೀನ್ಸ್ ಅರ್ಹ ನಾಗರಿಕರಿಗೆ ಒಂದು ನಿಗದಿತ ಕಾಲಾವಧಿ ಅಂತ ಟೈಮ್ ಬೌಂಡಿಂಗ್ ಅಂತ ಇರುತ್ತೆ. ಪ್ರತಿಯೊಂದು ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಒಂದು ನಿಗದಿತ ಕಾಲಮಿತಿಯ ಒಳಗೆ ಈ ಶಾಶ್ವತ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ, ಅದನ್ನು ಇಂಗ್ಲೀಷಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಶಾಶ್ವತ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ, ಅದನ್ನು ವಿತರಣೆ ಮಾಡಲಿಕ್ಕೆ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ಈ ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ, ಸಹಾಯ ಮತ್ತು ಸೌಲಭ್ಯಗಳ ಕೌಂಟರ್ ಅಂತ. ಸೊ ಈ ಕುರಿತು ಏನು ಮಾಡಿದೆ ಸ್ಟೇಟ್ ಗೌರ್ಮೆಂಟ್, ಈಗ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ CEO ಅಂತ ಹೇಳ್ತಾರೆ. ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ CEOಗಳು, ದಟ್ ಈಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಅವ್ರು ಹೇಳ್ತಾರೆ. ಅವರು ಈ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಕಮಿಷನರ್ ಏನು ಮಾಡಿದರೆ ಸೂಚನೆಯನ್ನು ನೀಡಿರುವಂಥದ್ದು. ಹಾಗಾದರೆ ಈ ಕೌಂಟರ್ಗಳಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದರಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಕೊಡಲಾಗುತ್ತೆ ಅಂತ ಸಾರ್ವಜನಿಕರಿಗೆ, ಪ್ರತಿಯೊಂದು ಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಜನರಿಗೆ ಈ ಕೌಂಟರ್ಗಳು ಯಾವ ರೀತಿಯ ಸಹಾಯ ಮತ್ತು ಸೌಲಭ್ಯವನ್ನು ಪ್ರೊವೈಡ್ ಮಾಡುತ್ತೆ ಅಂತ ನೋಡಿ, ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರಂಭವಾಗ್ತಕ್ಕಂಥ ಈ ಸಹಾಯ ಕೇಂದ್ರಗಳು ಸಾರ್ವಜನಿಕರಿಗೆ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುಕೂಲವಾಗುವಂತೆ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿರಲಿವೆ. ನೋಡಿ, ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾನು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರಂಭವಾಗ್ತಕ್ಕಂಥ ಈ ಹೆಲ್ಪ್ ಸೆಂಟರ್ಸ್ ಅಂತ ಏನಿದೆ, ಇದು ಪಬ್ಲಿಕ್ಸ್ಗೆ ತುಂಬ ಈಸಿಯಾಗಿ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ನೀವು ಏನೇ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಅತ್ಯಾಧುನಿಕವಾದಂಥ ಸೌಕರ್ಯವನ್ನು ಇಲ್ಲಿ ಹೊಂದಿರುತ್ತಾ ಇದೆ ಅಂತ, ಅಂದರೆ ಮುಂದೆ ಹೊಂದಿರುತ್ತೆ ಅದು. ನೆಕ್ಸ್ಟು ಡಿಜಿಟಲ್ ಮೂಲಸೌಕರ್ಯ. ಸೊ ಏನಿದು ಡಿಜಿಟಲ್ ಮೂಲಸೌಕರ್ಯ ಅಂತಂದರೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ ಪೂರಕವಾಗಿ ಪ್ರತಿ ಕೌಂಟರ್ನಲ್ಲೂ ಕಂಪ್ಯೂಟರ್ ಆಗಿರ್ಬೋದು, ಹೈ ಸ್ಪೀಡ್ ಇಂಟರ್ನೆಟ್ ಆಗಿರ್ಬೋದು, ಪ್ರಿಂಟರ್ ಹಾಗೂ ಸ್ಕ್ಯಾನರ್ ವ್ಯವಸ್ಥೆ ಇರಲಿದೆ. ತುಂಬ ಕಡೆ ನೀವೆಲ್ಲ ನೋಡ್ತಾ ಇದ್ದಾರೆ, ನೀವು ಒಂದು ಸ್ಕ್ಯಾನರ್ ಪ್ರಾಬ್ಲಮ್ ಇರ್ತಿದೆ ಅಥವಾ ಪ್ರಿಂಟರ್ಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡ್ತಾ ಇರಲ್ಲ, ಅಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇದ್ದೇ ಇರ್ತಿದೆ. ಮತ್ತು ಅಪ್ಲಿಕೇಶನ್ ಹಾಕುವಾಗ ಇಂಟರ್ನೆಟ್ ಇಶ್ಯೂಸ್ ಆಗುವಂಥದ್ದು, ಇವೆಲ್ಲ ಲಾಟ್ ಆಫ್ ಸಿಚುವೇಶನ್ ನೀವೆಲ್ಲ ಫೇಸ್ ಮಾಡಿರ್ತಾರೆ ನೀವು ಯಾವುದೇ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಕೆಲವೊಂದು ಸರ್ಕಾರಿ ಯೋಜನೆಯನ್ನು ಪಡ್ಕೊಳ್ತಕ್ಕಂಥ ಒಂದು ಟೈಮಲ್ಲಿ. ಆದರೆ ಈಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಅಪ್ಲಿಕೇಶನ್ ಪ್ರಾಸೆಸ್ ನೀವೇನಾದರೂ ಅಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ಎವ್ರಿ ಕೌಂಟರ್ನಲ್ಲಿ ಒಂದು ಒಳ್ಳೆ ಕಂಪ್ಯೂಟರ್ಸ್ ಇರಬೇಕು. ಅದಷ್ಟೇ ಸಾಲದು, ಅಲ್ಲಿಗೆ ಒಂದು ಹೈ ಸ್ಪೀಡ್ ಇಂಟರ್ನೆಟ್ ಪ್ರೊವೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ ಇವೆಲ್ಲವೂ ಕೂಡ ವಿತೌಟ್ ಎನಿ ಪ್ರಾಬ್ಲಮ್ಸ್ ವರ್ಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸೌಕರ್ಯವನ್ನು ಪ್ರೊವೈಡ್ ಮಾಡಲಿಕ್ಕೆ ಈಗ ಗೌರ್ಮೆಂಟು ಡಿಸೈಡ್ ಮಾಡಿದೆ, ಆಯಿತಾ. ನೆಕ್ಸ್ಟು ನಾಗರಿಕ ಸೌಕರ್ಯಗಳು, ಇಟ್ ಈಸ್ ಅ ಸಿವಿಲ್ ಅಡ್ವಾಂಟೇಜಸ್ ಅಥವಾ ಸಿವಿಲ್ ಒಂದು ಪ್ರಯೋಜನ ಅಂದರೂ ಏನು ತಪ್ಪಾಗಲ್ಲ ಅದು. ಸೊ ಏನು ನಾಗರಿಕ ಸೌಲಭ್ಯಗಳಿದಕ್ಕೆ ಕೌಂಟ್ರಿಗೆ ಬರ್ತಕ್ಕಂಥ ಪಬ್ಲಿಕ್ಸ್ಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಅವ್ರಿಗೆ ಕುಳಿತುಕೊಳ್ಳಲಿಕ್ಕೆ
ಒಂದು ಆಸನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಹಾಗೂ ಕಚೇರಿಯಲ್ಲಿ ಕಡ್ಡಾಯವಾಗಿ ಸಹಾಯ ಮತ್ತು ಸೌಲಭ್ಯ ಕೌಂಟರ್ ಎಂಬ ನಾಮಫಲಕವನ್ನು ಅಳವಡಿಸಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಈ ಒಂದು ಬೋರ್ಡನ್ನು ಮಸ್ಟ್ ಆ್ಯಂಡ್ ಶುಡ್ ಅವರು ಅಳವಡಿಸಬೇಕಾಗುತ್ತೆ. ಏನಂತ ಇರಬೇಕು ಟೈಟ್ಲಲ್ಲಿ? ದ ಟೈಟ್ಲ್ ಈಸ್ ಸಹಾಯ ಮತ್ತು ಸೌಲಭ್ಯ ಕೌಂಟರ್ ಅಂತ ಹೇಳಬೇಕು. ಯಾರೇ ಬರಲಿ ಅವರು ಬಂದವರಿಗೆ ಒಂದು ಆಸನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಮೆನ್ಷನ್ ಮಾಡಿದರೆ. ಆ್ಯಂಡ್ ಜೊತೆಗೆ ಮುಂದುವರೆದಂತೆ ಆ್ಯಂಡ್ ಭಾಳ ಮುಖ್ಯವಾಗಿ ಸಹಾಯವಾಣಿ ಪ್ರದರ್ಶನ ಅಂತ ಇದೆ ಇಲ್ಲಿ. ಸಹಾಯವಾಣಿ ಪ್ರದರ್ಶನ ಸಾರ್ವಜನಿಕರ ದೂರು ಹಾಗೂ ನೆರವಿಗಾಗಿ ಪಂಚಮಿತ್ರ ಸಹಾಯವಾಣಿ ಸಂಖ್ಯೆ ನೋಡಿ, ನಂಬರ್ ಕೊಟ್ಬಿಟ್ಟಿದ್ದಾರೆ ಅವರೇ. ಸಾರ್ವಜನಿಕರ ದೂರು ಮತ್ತು ನೆರವಿಗಾಗಿ ಇನ್ ಕೇಸ್ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅದನ್ನು ರಿಸೀವ್ ಮಾಡಲಿಕ್ಕೆ ಒಂದು ಸಹಾಯವಾಣಿ ಅಂತ ಇದೆ. ಅದಕ್ಕೆ ಹೆಸರನ್ನು ಕೂಡ ಈಗ ಕೊಟ್ಟಿದ್ದಾರೆ, ಪಂಚಮಿತ್ರ ಸಹಾಯವಾಣಿ. ದ ನಂಬರ್ ಈಸ್ 8277506000. ಇಟ್ಸ್ ಎ ಹೆಲ್ಪ್ಲೈನ್ ನಂಬರ್. ಇದನ್ನು ಕೌಂಟರ್ನಲ್ಲಿ ಎದ್ದು ಕಾಣುವಂತೆ ಪ್ರದರ್ಶನ ಮಾಡಬೇಕು. ಅಂದರೆ ಇದು ಹೈಲೈಟ್ ಆಗಿರಬೇಕು ಅಂತ ನಂಬರು, ಹೆಲ್ಪ್ ಲೈನ್ ನಂಬರ್ ಏನಿದೆ ಅದು ಹೈಲೈಟ್ ಆಗಿರಬೇಕು ಅಂತ. ನೆಕ್ಸ್ಟು ಹಾಗಾದರೆ ನಿರ್ವಹಣೆ ಮತ್ತು ಉಸ್ತುವಾರಿ ಯಾರ್ದು ಅಂತ ಹೇಳಿದರೆ, ಇವೆಲ್ಲವನ್ನು ಯಾರು ನಿರ್ವಹಿಸಬೇಕು, ಇದರ ಉಸ್ತುವಾರಿಯ ಜವಾಬ್ದಾರಿಯನ್ನು ಯಾರು ವಹಿಸ್ಕೋಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ಈ ಹೊಸ ಕೌಂಟರ್ಗಳ ಸುಸೂತ್ರ ನಿರ್ವಹಣೆಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದ್ದು, ಸೊ ಯಾರ್ಯಾರಿಗೆ ರೆಸ್ಪಾನ್ಸಿಬಿಲಿಟಿನ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಪ್ರೆಸೆಂಟ್ಲಿ ಯಾರಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಮೇಯ್ನ್ಲಿ ದಟ್ ಈಸ್ ಡಾಟಾ ಎಂಟ್ರಿ ಆಪ್ರೇಟರ್ಸು ಅವರು ಇದೆಲ್ಲದರ ನಿರ್ವಹಣೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಇನ್ನು ಈ ಕೌಂಟರ್ಗಳ ಒಟ್ಟಾರೆ ಕಾರ್ಯವೈಖರಿ ಮತ್ತು ಕಾರ್ಯಾಚರಣೆಯ ಉಸ್ತುವಾರಿಯನ್ನು ಯಾರು ಮಾಡಬೇಕಾಗುತ್ತೆ? ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ದಟ್ ಈಸ್ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಅವ್ರು ಹೇಳ್ತಾರೆ. ಅವರು ಈ ಕಾರ್ಯವೈಖರಿ ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶಿತ ಪ್ರಕಾರವಾಗಿ ಅವೆಲ್ಲವನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಕೆಲಸವನ್ನು ವಹಿಸ್ಕೊಳ್ಳೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅದನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ಈ COಗಳಿಗೆ ವೈಯಕ್ತಿಕವಾಗಿ ಗಮನ ಹರಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟಕ್ಕೆ ಎಂಡ್ ಆಗಲ್ಲ. ಆ್ಯಂಡ್ ಇವರೆಲ್ಲ ಈ PDOs ಎಲ್ಲ ಹೆಂಗೆ ಸೂಪರ್ವೈಸ್ ಮಾಡ್ತಿರೋದನ್ನು ಗೊತ್ತಾಗಬೇಕಲ್ಲ. ಸೊ ಇವರು ಬೇರೆಯವ್ರ ಅಂಡರ್ಗೆ ಒಳಪಟ್ಟಿರ್ತಾರೆ. ಈಗ ನೋಡಿ, ನೆಕ್ಸ್ಟು ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಇನ್ಯಾರಿಗೆ ಹೋಗುತ್ತೆ? ಈಗ ಡೈರೆಕ್ಷನ್ಸು CEOಗಳಿಗೆ ವೈಯಕ್ತಿಕ ಗಮನ ಹರಿಸಲಿಕ್ಕೆ ಸೂಚನೆ ಅಂತ ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ತೋರಿಸ್ಬೇಕು ಅವರು. ದಟ್ ಈಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳ ಪಂಚಾಯತ್ ರಾಜ್ ಇಲಾಖೆ ಅನುಮೋದನೆಯೊಂದಿಗೆ ಹೊರಬಿದ್ದಿರತಕ್ಕಂಥ ಈ ಆದೇಶವನ್ನು ತಳಮಟ್ಟದಲ್ಲಿ ಸಮರ್ಪಕವಾಗಿ ಜಾರಿಗೊಳಿಸಲಿಕ್ಕೆ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ದಟ್ ಈಸ್ COs ಅಂತ ಹೇಳ್ತಾರೆ, ವೈಯಕ್ತಿಕವಾಗಿ ನಿಗಾ ವಹಿಸಬೇಕು. ಸೊ ಇದನ್ನು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಯುಕ್ತಾಲಯ. ಸೊ ಅವರು ಇಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ PDOಗಳಿಗೂ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ರವಾನಿಸಲಾಗಿದೆ. ಆ್ಯಂಡ್ ಅಗೇನ್ ಸೊ ಈ ಯೋಜನೆಯ ಬಹುದೊಡ್ಡ ಉದ್ದೇಶ ಏನಪ್ಪ ಅಂತಂದರೆ ಇದರ ಹಿಂದಿರುವಂಥದ್ದು ಅದನ್ನು ಕೊನೆಯಲ್ಲಿ ಇಲ್ಲಿ ಮೆನ್ಷನ್ ಮಾಡಿದರೆ, ಈ ಯೋಜನೆಯಿಂದಾಗಿ ಗ್ರಾಮೀಣ ಭಾಗದ ಜನರು ವಾಸಸ್ಥಳ ದೃಢೀಕರಣ ಪತ್ರ ಸೇರಿದಂತೆ ವಿವಿಧ ಅಗತ್ಯ ದಾಖಲೆಗಳಿಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಸಿಟೀಸ್ಗೆ ಅಲೆಯತಕ್ಕಂಥ ಅಗತ್ಯ ಇಲ್ಲ, ಅಥವಾ ಮಧ್ಯವರ್ತಿಗಳ ಬಳಿ ಅಲೆಯುವುದು ತಪ್ಪಲಿದ್ದು ಸ್ಥಳೀಯವಾಗಿಯೇ ಕಾಲಮಿತಿಯಲ್ಲಿ ಸೇವೆ ಸಿಗುವಂತಾಗಲಿದೆ. ಅಂದರೆ ಜನ ಏನು ವಾಸ ಮಾಡ್ತಾರೆ ಅದೇ ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ ಬೇಕಾದಂಥ ಅಗತ್ಯ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲವೊಂದು ಪ್ರಮಾಣ ಪತ್ರಗಳನ್ನು ಸಿಗಲಿಕ್ಕೆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಉದ್ದೇಶ ಇದು. ದಯಮಾಡಿ ಇದು ಪ್ರೋಗ್ರಾಮು ಜಾರಿಗೆ ಮಾಡ್ತಾ ಇದೆ ಗೌರ್ಮೆಂಟು, ಇದೆಲ್ಲದರ ಒಂದು ಯೋಜನೆಯನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕ ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಅದೊಂದು ಆದೇಶ ಇದೆ, ಅದನ್ನು ವಿತಿನ್ 1 or 2 ಅವರ್ಸಲ್ಲಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪ್ರತಿದಿನ ಎಲ್ಲ ಅಪ್ಡೇಟ್ಸನ್ನು ನೀವು ನೋಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಆಗ್ತಕ್ಕಂಥ ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಏನೆಲ್ಲ ಒಳ್ಳೆಯ ಕಂಟೆಂಟನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ವಾಹಿನಿ ಕಡೆಯಿಂದ ಎಲ್ಲವನ್ನು ಕೊಡೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.